ಹಲೋ ನಮಸ್ಕಾರ. ನಾನು ಡಾಕ್ಟರ್ ಮುರಳೀಧರ್, ರಕ್ತನಾಳ ತಜ್ಞ. ವೀಕ್ಷಕರೇ, ಇವತ್ತಿನ ದಿನ ಈ ನಮ್ಮ ದೇಶದಲ್ಲಿ ಬಹಳಷ್ಟು ಜನರಿಗೆ ತೊಂದರೆ ಕೊಡ್ತಾ ಇರುವಂಥ ಈ ಡಯಾಬಿಟೀಸ್ ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ಗೊತ್ತಿದೆ, ಡಯಾಬಿಟೀಸ್ ಅಂದರೆ ಸಕ್ಕರೆ ಕಾಯಿಲೆ. ಇಡೀ ದೇಹದಲ್ಲಿ ರಕ್ತದಲ್ಲಿ ಹರಿಯುತ್ತಿರುವಂಥ ಒಂದು ಗ್ಲೂಕೋಸ್, ಅದರ ಒಂದು ಪ್ರಮಾಣ ಜಾಸ್ತಿ ಆಗಿಬಿಡುತ್ತೆ. ಯಾಕಪ್ಪ ಜಾಸ್ತಿ ಆಗುತ್ತೆ ಅಂತಂದರೆ, ಅದನ್ನು ರಿಸೀವ್ ಮಾಡ್ತಕ್ಕಂಥ ಕೆಲವು ಆರ್ಗನ್ಸ್ ಇದ್ದಾವೆ. ಮಸಲ್ಸ್ ಇರ್ಬೋದು, ಲಿವರ್ ಇರ್ಬೋದು, ಬೇರೆ ಬೇರೆ ಆರ್ಗನ್ಸಲ್ಲಿ ಅದು ಪ್ರಾಪರ್ ರಿಸೀವ್ ಆಗ್ತಾ ಇಲ್ಲ. ಅದರಿಂದ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಿಬಿಡುತ್ತೆ. ಅದು ರಿಸೀವ್ ಆಗದಿದ್ರೆ ಏನು ತೊಂದರೆ ಆಗುತ್ತೆ ಅಂತಂದರೆ, ಈ ಯಾವುದೇ ಮಸಲ್ಸ್ ಇರ್ಬೋದು, ಹಾರ್ಟ್ ಇರ್ಬೋದು, ಬೇರೆ ಬೇರೆ ಜಾಗಗಳು ಕೆಲಸ ಮಾಡೋದಿಲ್ಲ. ಹಾಗಾಗಿ ಇದನ್ನೇ ನಾವು ಡಯಾಬಿಟೀಸ್ ಅಂಥೇಳಿ, ಇದನ್ನು ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೋಬೇಕು. ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗಿದೆ. ಈ ಇನ್ಸುಲಿನ್ ಪ್ರಮಾಣ ಕಡಿಮೆ ಆದ ಕೂಡಲೇ ಈ ಶುಗರ್ ಆಯಾ ಎಂಡ್ ಆರ್ಗನ್ಸ್ಗೆ ಎಂಟ್ರ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಏನೇನೋ ಆ ಮಾತ್ರೆಗಳನ್ನ ಕೊಡ್ತೀವಿ, ಕೆಲವು ಸತಿ ಇನ್ಸುಲಿನ್ನೇ ಕೊಡ್ತೀವಿ, ಆದರೂ ಕೂಡ ಒಂದೊಂದು ಕಂಟ್ರೋಲಿಗೆ ಬರೋದಿಲ್ಲ. ಈ ರೀತಿಯಾಗಿ ಬಹಳಷ್ಟು ತೊಂದರೆ ಕೊಡುತ್ತೆ. ಡಯಾಬಿಟೀಸ್ ತೊಂದರೆ ಕೊಡದೇ ಇರುವಂಥ ಜಾಗವೇ ಇಲ್ಲ. ಅದು ಕಿಡ್ನೀಸ್ಗಾಗಿರ್ಬೋದು, ಕಣ್ಣಿಗಾಗಿರ್ಬೋದು, ಹೃದಯಕ್ಕಾಗಿರ್ಬೋದು, ಎಲ್ಲ ಕಡೆ ಹರಿಯತಕ್ಕಂಥ ರಕ್ತನಾಳಗಳಿಗೆ ಕೂಡ ಅದು ತೊಂದರೆ ಕೊಡುತ್ತೆ. ಇವತ್ತಿನ ದಿನ ಈ ರಕ್ತನಾಳಿಗೆ ಯಾವ ರೀತಿ ತೊಂದರೆ ಕೊಡುತ್ತೆ ಅನ್ನೋದನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ತಿಳ್ಕೊಳ್ಳೋಣ. ರಕ್ತನಾಳದಲ್ಲಿ ತೊಂದರೆ ಅಂತಂದರೆ, ಒಳಗಡೆ ಪದರವಾಗಿ ಒಂದು ಲೇಯರ್ ಡೆವಲಪ್ ಆಗುತ್ತಲ್ಲ, ಅದನ್ನು ನಾವು ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಇದು ಜಾಸ್ತಿ ಆಗ್ತಾ ಒಂದು ಭಾಗದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಸ್ಟೇಜಲ್ಲಿ ಆ ಒಂದು ಕಾಲಿಗೆ ಅಥವಾ ಒಂದು ಬೆರಳಿಗೆ ರಕ್ತ ಚಲನೆಯೇ ಆಗೋದಿಲ್ಲ. ಈ ಕಾರಣದಿಂದ ಆ ಬೆರಳು ಅಥವಾ ಕಾಲು ಕಪ್ಪಾಗಿ ತಿರ್ಕೊಳ್ಳುತ್ತೆ, ಗ್ಯಾಂಗ್ರೀನ್ ಆಗುತ್ತೆ. ಆಗ ಆ ಒಂದು ರೋಗಿ ಆ ಭಾಗವನ್ನು ಕಳ್ಕೊಳ್ಳೇಬೇಕಾಗತ್ತೆ. ಇದು ಆ್ಯಂಪುಟೇಷನ್ ಅಂತ ಹೇಳ್ತೀವಿ. ಬೆರಳಿನ ಆ್ಯಂಪುಟೇಷನ್ ಆಗಿರ್ಬೋದು ಅಥವಾ ಇಡೀ ಕಾಲಿನ ಆ್ಯಂಪುಟೇಷನ್ ಆಗಿರ್ಬೋದು. ಅದನ್ನು ಹೆಚ್ಚು ಗಮನ ಕೊಡಬೇಕು. ಆದಷ್ಟು ಈ ಒಂದು ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿ ಇಟ್ಕೋಬೇಕು. ಆಗಾಗ ವೈದ್ಯರನ್ನು ಕಾಣಬೇಕು. ಹಾಗೆ ಯಾವುದೇ ರೀತಿಯಾದಂಥ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ತಕ್ಷಣವೇ ಹೋಗಿ ಅದನ್ನು ಟ್ರೀಟ್ಮೆಂಟ್ ಮಾಡಿಕೊಂಡು ಸರಿಪಡಿಸ್ಕೊಳ್ಳಬಹುದು. ಕೆಲವು ವೇಳೆ ಬರೀ ಬೆರಳು ಕಪ್ಪಾಗಿದೆ ಅಂತಾದಾಗ ಬೆರಳು ಹೋದರೆ ಪರವಾಗಿಲ್ಲ, ಕಾಲು ಉಳಿಸ್ಕೋಬೋದು. ಈ ರೀತಿಯಾಗಿ ನಾವು ಇದರ ಬಗ್ಗೆ ಬಹಳಷ್ಟು ಕಲಿಬೇಕಾಗಿದೆ. ನಮಸ್ಕಾರ.